ಬೆಳಕಿನ ತಂಪಾದ ಗಾಳಿ, ಸೂರ್ಯೋದಯದ ಮೊದಲ ಬೆಳಕು, ರಸ್ತೆ ಇನ್ನೂ ನಿದ್ರೆಯಿಂದ ಎದ್ದಂತಿತ್ತು. ಶುಚಿಯಾಗಿ ಅಚ್ಚುಕಟ್ಟಾಗಿ ತೊಟ್ಟಿರುವ ಒಬ್ಬ ಚಿನ್ನದಂಥ ಬಾಲಕ ಗೌರವದಿಂದ ಸಂಸ್ಕಾರದಿಂದ ಕನ್ನಡದ ಕೆಂಪು ಹಳದಿ ಧ್ವಜವನ್ನು ಹಿಡಿದು ನಿಧಾನವಾಗಿ ಬರುತ್ತಿದ್ದ. ಅವನ ನಡೆಯಲ್ಲ, ಒಂದು ಭಾವನೆ, ಗರ್ವ, ಕನ್ನಡಿಗನ ಹೊಣೆ. ಈ ಬಾಲಕನನ್ನು ನೋಡಿ ನನಗೆ ಅನಿಸಿದ್ದು, ಇದು ಕರ್ನಾಟಕದ ಶಕ್ತಿ, ಇದು ಪೋಷಕರ ಶಕ್ತಿ, ಇದುವೇ ಶಿಕ್ಷಣ ಮತ್ತು ಶಿಕ್ಷಕರ ಶಕ್ತಿ ಅಂತ. ಇಂತಹ ಮೌಲ್ಯಗಳು ಮನೆಯಲ್ಲಿ ಕೇಳುವ ಮಾತಿನಲ್ಲಿ, ಶಿಕ್ಷಕರ ಪಾಠದಲ್ಲಿ, ಪೋಷಕರ ನಡವಳಿಕೆಯಲ್ಲಿ ಹನಿ ಹನಿಯಾಗಿ ತುಂಬಿಕೊಂಡು ಬಂದಿರುವುದು ಇಲ್ಲಿ ನಾವು ನೋಡ್ಬೋದು. ಈ ಬಾಲಕನಿಂದ ಕಲಿಯಬೇಕಾದದ್ದು ಏನು ಅಂತಂದರೆ, ಧ್ವಜವನ್ನು ಹಿಡಿದುಕೊಂಡು ಹೋಗೋದು ಒಂದು ಆ್ಯಕ್ಷನ್ ಅಲ್ಲ, ಇದು ಒಂದು ಪರಂಪರೆ, ಬೆಳಕಿನ ಜ್ವಾಲೆ, ಮಾತೃ ಭೂಮಿಗೆ ಕೊಡುವಂಥ ಒಂದು ಗೌರವ. ಇಂಥ ಮಕ್ಕಳೇ ಕರ್ನಾಟಕದ ನಿಜವಾದ ಭವಿಷ್ಯ. ಇಲ್ಲಿ ಕನ್ನಡದ ಬೆಳಕು, ಪೋಷಕರ ಮೌಲ್ಯ, ಗುರುಗಳ ಸಂಸ್ಕಾರ ಎಲ್ಲ ಒಟ್ಟುಗೂಡಿ ಒಬ್ಬ ಉತ್ತಮ ನಾಗರಿಕನಾಗಿ ಹೊರಬರಲಿಕ್ಕೆ ಸಾಧ್ಯವಾಗ್ತದೆ. ಎಲ್ಲರಿಗೂ ಧನ್ಯವಾದಗಳು.